ಕ್ರೈಸ್ತ ಧರ್ಮದ ಕ್ಯಾಥೋಲಿಕ್ ಪಂಗಡದ ಪರಮೋಚ್ಚ ನಾಯಕ ಪೋಪ್ ಫ್ರಾನ್ಸಿಸ್ ನಿಧನರಾಗಿದ್ದಾರೆ. ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಮುಖ್ಯಸ್ಥರಾಗಿದ್ದ 88 ವರ್ಷದ ಪೋಪ್ ಫ್ರಾನ್ಸಿಸ್ ಅವರು ವ್ಯಾಟಿಕನ್ ಸಿಟಿಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇದರಿಂದ ಕ್ರೈಸ್ತ ಸಮುದಾಯಕ್ಕೆ ಬರಸಿಡಿಲೆ ಬಡಿದಂತಾಗಿದೆ. ಧರ್ಮದ ಸುಪ್ರೀಂ ನಾಯಕರನ್ನೇ ಕಳೆದುಕೊಂಡು ಇಡೀ ಕ್ರಿಶ್ಚಿಯನ್ ಸಮುದಾಯ ಅನಾಥವಾಗಿದೆ. ಹಾಗಾದ್ರೆ ಇನ್ಮುಂದೆ ಕ್ರೈಸ್ತ ಸಮುದಾಯವನ್ನ ಪ್ರತಿನಿಧಿಸುವುದು ಯಾರು? ಪೋಪ್ ಸ್ಥಾನವನ್ನ ಅಲಂಕರಿಸುವವರು ಯಾರು? ಈ ಪ್ರಕ್ರಿಯೆ ಹೇಗ್ ನಡೆಯುತ್ತೆ? ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕೂ ಮುಂಚೆ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮಾರ್ಚ್ 13, 2013ರಂದು ಅರ್ಜೆಂಟೀನಾದ ಕಾರ್ಡಿನಲ್ ಜಾರ್ಜ್ ಮಾರಿಯೋ ಬರ್ಗೋಗ್ಲಿಯೋ ಅವರು ಪೋಪ್ ಫ್ರಾನ್ಸಿಸ್ ಎಂಬ ನಾಮಕರಣದೊಂದಿಗೆ ಆಯ್ಕೆಯಾದರು. ಪೋಪ್ ಎಂಬುದು ಕ್ಯಾಥೋಲಿಕ್ ಕ್ರೈಸ್ತರ ಪರಮೋಚ್ಚ ಧರ್ಮಗುರುವಿನ ಪಟ್ಟ. ಸೇಂಟ್ ಪೀಟರ್ ಮೊದಲ ಪೋಪ್ ಎನಿಸಿಕೊಂಡಿದ್ದಾರೆ. ಈಗ ಸ್ವರ್ಗಸ್ಥರಾದ ಪೋಪ್ ಫ್ರಾನ್ಸಿಸ್ ಅವರು 266ನೇ ಪೋಪ್ ಆಗಿದ್ರು. ಜನರ ಪೋಪ್ ಅಂತಲೇ ಖ್ಯಾತರಾಗಿದ್ದ ಮತ್ತು ಹಲವು ಮೊದಲುಗಳಿಗೆ ಮುನ್ನುಡಿ ಬರೆದಿದ್ದ ಪೋಪ್ ಫ್ರಾನ್ಸಿಸ್ ಇದೀಗ ಸ್ವರ್ಗಸ್ಥರಾಗಿದ್ದಾರೆ. ಪೋಪ್ ನಿಧನದ ಘೋಷಣೆ, ಹೊಸ ಪೋಪ್ ಆಯ್ಕೆ ಪ್ರಕ್ರಿಯೆ ಇವೆಲ್ಲವೂ ನಮ್ಮ ಭಾರತೀಯ ಸಂಪ್ರದಾಯಕ್ಕೆ ಹೋಲಿಸಿದ್ರೆ ಬಹಳ ಭಿನ್ನವಾಗಿದೆ. ವ್ಯಾಟಿಕನ್ ಸಿಟಿಯ ವಾಡಿಕೆ ಪ್ರಕಾರ ಪೋಪ್ ನಿಧನದ ಬಳಿಕ ನಗರವು ಇಂಟರಿಗ್ನಿಮ್ ಪೀರಿಯಡ್ನಲ್ಲಿರುತ್ತೆ. ಪೋಪ್ ನಿಧನದಿಂದ ಹೊಸ ಪೋಪ್ ಆಯ್ಕೆ ಆಗುವವರೆಗಿನ ಈ ಸಮಯವನ್ನ ಇಂಟರಿಗ್ನಮ್ ಪೀರಿಯಡ್ ಅಂತ ಕರೆಯಲಾಗುತ್ತೆ. ಪೋಪ್ ನಿಧನ ಆಗ್ತಿದ್ದ ಹಾಗೆ ಕ್ಯಾಮರ್ಲೆಂಗೋ ಅವರು ಪೋಪ್ ನಿಧನ ವಾರ್ತೆಯನ್ನ ದೃಢಪಡಿಸ್ತಾರೆ. ವ್ಯಾಟಿಕನ್ ನಗರದ ಪ್ರಾಪರ್ಟಿ ಹಾಗೂ ರೆವೆನ್ಯೂಸ್ ಅಡ್ಮಿನಿಸ್ಟ್ರೇಟರ್ ಅನ್ನ ಕ್ಯಾಮರ್ಲೆಂಗೋ ಅಂತ ಕರೆಯಲಾಗುತ್ತೆ. ಸದ್ಯ ವ್ಯಾಟಿಕನ್ನ ಕ್ಯಾಮರ್ಲೆಂಗೋ ಆಗಿರುವುದು ಐರಿಷ್ ದೇಶದ ಕಾರ್ಡಿನಲ್ ಕೆವಿನ್ ಫ್ಯಾರೆಲ್ ಅವರು. ಇವರು ಪೋಪ್ ಅವರ ಹೆಸರನ್ನ 3 ಬಾರಿ ಕರೀತಾರೆ. ಬಳಿಕ ಅವರ ನಿಧನವನ್ನ ದೃಢಪಡಿಸ್ತಾರೆ. ನಂತರ ಸಂಪ್ರದಾಯದ ಪ್ರಕಾರ ಪೋಪ್ ಫ್ರಾನ್ಸಿಸ್ ವಾಸಿಸುವ ಮನೆಯನ್ನ ಮೊದಲು ಲಾಕ್ ಮಾಡ್ತಾರೆ. ಬಳಿಕ ಅವರು ಧರಿಸ್ತಾ ಇದ್ದ ಫಿಶರ್ ಮ್ಯಾನ್ ರಿಂಗ್ ಹಾಗೂ ಪೋಪ್ ಅವರ ಸೀಲನ್ನ ನಾಶ ಮಾಡಲಾಗುತ್ತೆ. ಈ ರೀತಿ ನಾಶ ಮಾಡಿದ ಬಳಿಕವಷ್ಟೇ ಒಬ್ಬ ಪೋಪ್ನ ಅವಧಿ ಮುಗಿಯಿತು ಎಂದರ್ಥ. ಪೋಪ್ ಅಂತ್ಯಕ್ರಿಯೆಗೂ ಕೂಡ ನಿಯಮಗಳಿವೆ. ಎಲ್ಲಿ ಮಣ್ಣು ಮಾಡಬೇಕು ಅಂತ ಪೋಪ್ ಬದುಕಿರುವಾಗಲೇ ನಿರ್ಧರಿಸಬಹುದು. ಒಂದು ವೇಳೆ ಪೋಪ್ ಈ ನಿರ್ಧಾರವನ್ನ ತೆಗೆದುಕೊಳ್ಳದೆ ಇದ್ದಲ್ಲಿ ವ್ಯಾಟಿಕನ್ನ ಸೇಂಟ್ ಪೀಟರ್ಸ್ ಬೆಸಿಲಿಕಾದಲ್ಲಿ ಪೋಪ್ರನ್ನ ಮಣ್ಣು ಮಾಡಲಾಗುತ್ತೆ. ಅಂತ್ಯಕ್ರಿಯೆ ಬಳಿಕ 9 ದಿನ ಶೋಕಾಚರಣೆ ನಡೆಯುತ್ತೆ. ಎಲ್ಲಾ ಕ್ಯಾಥೋಲಿಕ್ ಚರ್ಚ್ಗಳಲ್ಲೂ ಮೌನಾಚರಣೆ ಏರ್ಪಡಿಸಲಾಗುತ್ತೆ. ಇದಾದ ಬಳಿಕ ಹೊಸ ಪೋಪ್ ಆಯ್ಕೆ ಪ್ರಕ್ರಿಯೆಗಳು ನಡೆಯುತ್ತವೆ. ಪೋಪ್ರನ್ನ ವಿಶೇಷ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಪೋಪ್ ನಿಧನವಾಗಿ 15ರಿಂದ 20 ದಿನಗಳಲ್ಲಿ ಪ್ರಕ್ರಿಯೆ ಆರಂಭವಾಗುತ್ತೆ. ಇದಕ್ಕಾಗಿ ಮೊದಲು ಕಾರ್ಡಿನಲ್ಸ್ ಸಭೆ ನಡೆಯಲಿದೆ. 80 ವರ್ಷದೊಳಗಿನ ಎಲ್ಲಾ ಕಾರ್ಡಿನಲ್ಗಳು ವ್ಯಾಟಿಕನ್ ನಗರದಲ್ಲಿ ಸೇರಿ ಹೊಸ ಪೋಪ್ ಆಯ್ಕೆ ಪ್ರಕ್ರಿಯೆ ನಡೆಸ್ತಾರೆ. ಇದಕ್ಕಾಗಿ ಸಿಸ್ಟೀನ್ ಚಾಪಲ್ನಲ್ಲಿ ಕಾರ್ಡಿನಲ್ಗಳನ್ನ ಬಂಧಿಸಲಾಗುತ್ತೆ. ಯಾವುದೇ ರೀತಿಯ ಮೀಡಿಯಾ ಅಥವಾ ಫೋನ್ ಸಂಪರ್ಕ ಇರೋದಿಲ್ಲ. ಕಾರ್ಡಿನಲ್ಗಳು ಮತದಾನದ ಮೂಲಕ ಹೊಸ ಪೋಪ್ ಆಯ್ಕೆ ಮಾಡ್ತಾರೆ. ಹಲವು ಸುತ್ತುಗಳ ಮತದಾನ ನಡೆಯುತ್ತೆ. ಪ್ರತಿಯೊಬ್ಬ ಕಾರ್ಡಿನಲ್ ತನ್ನ ಆದ್ಯತೆಯ ಪೋಪ್ ಹೆಸರನ್ನ ಬ್ಯಾಲೆಟ್ ಪೇಪರ್ ಮೇಲೆ ಬರೀತಾರೆ. ಒಬ್ಬ ಅಭ್ಯರ್ಥಿಗೆ 3/2 ಬಹುಮತ ಸಿಗುವವರೆಗೂ ವೋಟಿಂಗ್ ನಡೆಯುತ್ತೆ. ಪ್ರತಿ ಸುತ್ತಿನ ಮತದಾನದ ನಂತರ ಮತಪತ್ರಗಳನ್ನ ಸುಡಲಾಗುತ್ತೆ. ಪ್ರತಿ ಸುತ್ತಿನಲ್ಲೂ ಅಭ್ಯರ್ಥಿ ಆಯ್ಕೆ ಆಗದೆ ಹೋದ್ರೆ ಆ ಬ್ಯಾಲೆಟ್ ಪೇಪರ್ಗಳನ್ನ ಸುಡಲಾಗುತ್ತೆ. ಆಗ ಸಿಸ್ಟೀನ್ ಚಾಪಲ್ ಚಿಮಣಿಯಲ್ಲಿ ಕಪ್ಪು ಹೊಗೆ ಕಾಣಿಸಿಕೊಳ್ಳುತ್ತೆ. ಇದರ ಅರ್ಥ ಪೋಪ್ ಆಯ್ಕೆ ಆಗಿಲ್ಲ ಅಂತ. ಯಾವಾಗ ಬಿಳಿ ಹೊಗೆ ಕಾಣಿಸಿಕೊಳ್ಳುತ್ತೋ ಆಗ ಹೊಸ ಪೋಪ್ ಸಿಕ್ಕಿದ್ದಾರೆ ಎಂದರ್ಥ. ಹಾಗೆ ಬಿಳಿ ಹೊಗೆ ಕಾಣಿಸಿಕೊಂಡ ಅರ್ಧ ಗಂಟೆ ನಂತರ ಹೊಸ ಪೋಪ್ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ. ಕಾರ್ಡಿನಲ್ಸ್ ಕಾಲೇಜಿನ ಹಿರಿಯ ಸದಸ್ಯರೊಬ್ಬರು ಹಬೆಮಸ್ ಪಾಪಮ್ ಎಂದು ಹೇಳುತ್ತಾರೆ. ಅಂದ್ರೆ ನಮಗೆ ಪೋಪ್ ಇದ್ದಾರೆ ಎಂದರ್ಥ. ಇನ್ನು ಪೋಪ್ ಆಗಿ ಆಯ್ಕೆಯಾದವರ ಮೂಲ ಹೆಸರನ್ನ ಕೈಬಿಡಲಾಗುತ್ತೆ. ಶತಮಾನಗಳ ಹಿಂದೆ ಧರ್ಮಗುರುಗಳಾಗಿದ್ದವರ ಹೆಸರನ್ನೇ ಹೊಸ ಪೋಪ್ಗೂ ಇಡಲಾಗುತ್ತೆ. ಕೊನೆ ಹಂತದಲ್ಲಿ ಹೊಸ ಪೋಪ್ ಹೆಸರನ್ನ ಘೋಷಿಸಲಾಗುತ್ತೆ. ಈಗ ಸ್ವರ್ಗಸ್ಥರಾದ ಪೋಪ್ ಫ್ರಾನ್ಸಿಸ್ ಅವರ ಮೂಲ ಹೆಸರು ಜಾರ್ಜ್ ಮಾರಿಯೋ ಬರ್ಗೋಗ್ಲಿಯೋ. ಪೋಪ್ ಆಗಿ ಆಯ್ಕೆಯಾದ ಬಳಿಕ ಧರ್ಮಗುರು ಫ್ರಾನ್ಸಿಸ್ ಅವರ ಹೆಸರನ್ನ ಅವರಿಗೆ ಇರಿಸಲಾಗಿದೆ. ಅಂದ್ಹಾಗೆ ಪೋಪ್ ಫ್ರಾನ್ಸಿಸ್ ಅವರು ಭಾರತಕ್ಕೆ ಭೇಟಿ ನೀಡುವ ಸಾಧ್ಯತೆ ಇತ್ತು. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಕೇಂದ್ರ ಸಚಿವ ಜಾರ್ಜ್ ಕುರಿಯನ್ ಪೋಪ್ ಫ್ರಾನ್ಸಿಸ್ 2025ರ ನಂತರ ಭಾರತಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಪ್ರಧಾನಿ ಮೋದಿ ಕೂಡ ಅವರನ್ನ ನೇರವಾಗಿ ಆಹ್ವಾನಿಸಿದರು. ಆದ್ರೀಗ ಪೋಪ್ ನಿಧನ ಹೊಂದಿದ್ದು ಕ್ರೈಸ್ತ ಸಮುದಾಯ ಶೋಕದಲ್ಲಿ ಮುಳುಗಿದೆ. ಇದೆಲ್ಲದರ ಮಧ್ಯೆ ಹೊಸ ಪೋಪ್ ಯಾರಾಗ್ತಾರೆ ಅನ್ನೋದು ಭಾರೀ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.